ನವೆಂಬರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ ಅಂತ ಹೇಳಿ ಆರ್ ಅಶೋಕ್ ಭವಿಷ್ಯ ನುಡಿದಿದ್ರಲ್ಲ, ಅದಕ್ಕೆ ಒಬ್ಬರಾದ ಮೇಲೆ ಒಬ್ಬರು ಕಾಂಗ್ರೆಸ್ಸಿಗರು ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೋಸರಾಜು ಅವರು ಗರಂ ಆಗಿಬಿಟ್ಟಿದ್ದಾರೆ ಆರ್ ಅಶೋಕ್ ವಿರುದ್ಧ. ಅಕ್ಟೋಬರ್ ಅಲ್ಲ, ನವೆಂಬರ್ ಇಲ್ಲ, ಸಿಎಂ ಬದಲಾವಣೆಯ ಪ್ರಶ್ನೆಯೇ ಇಲ್ಲ, ಸಿಎಂ ಬದಲಾವಣೆಯ ಬಗ್ಗೆ ಪಾರ್ಟಿಯಲ್ಲಿ ಚರ್ಚೆಯೇ ಆಗಿಲ್ಲ. ಆರ್ ಅಶೋಕ್ ಅವರಿಗೆ ಕಾಮನ್ ಸೆನ್ಸ್ ಇದೆಯಾ ಅಂತ ಹೇಳಿ ಖಾರವಾಗಿಯೇ ಪ್ರಶ್ನೆ ಮಾಡಿದ್ದಾರೆ. ಆರ್ ಅಶೋಕ್ ಹೇಳಿಕೆಗೆ ಸಚಿವ ಬೋಸರಾಜು ಫುಲ್ ಗರಂ ಆಗಿಬಿಟ್ಟಿದ್ದಾರೆ. ನವೆಂಬರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ ಅಂಥೇಳಿ ಆರ್ ಅಶೋಕ್ ನುಡಿದಂತಹ ಭವಿಷ್ಯ ಈಗ ಕಾಂಗ್ರೆಸ್ ನಾಯಕರ ಕಣ್ಣನ್ನು ಕೆಂಪಗಾಗಿಸಿದೆ. ಇದೇ ವಿಚಾರಕ್ಕೆ ಒಬ್ಬರಾದ್ಮೇಲೆ ಒಬ್ಬರು ತಿರುಗೇಟನ್ನು ಕೊಡ್ತಿದ್ದಾರೆ. ಜಿ ಪರಮೇಶ್ವರ್ ಬಳಿಕ ಸಚಿವ ಬೋಸರಾಜು ಕೂಡ ಅಶೋಕ್ ಹೇಳಿಕೆಗೆ ಕೆಂಡಾಮಂಡಲರಾಗಿದ್ದಾರೆ. ಅಕ್ಟೋಬರ್ ಇಲ್ಲ, ನವಂಬರ್ ಇಲ್ಲ. ಮೊನ್ನೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ಇದ್ದೆ, 3 ಕಡೆ ಪ್ರೆಸ್ ಮೀಟಲ್ಲಿ ಕೇಳಿದ್ರು. ನಾವೆಲ್ಲಿ ಮಠದ ಹತ್ರ ಇಳಿದಾಗ ಅಲ್ಲಿ ಕೇಳಿದ್ರು, ಮೈಸೂರಿನಲ್ಲಿ ಕೇಳಿದ್ರು, ಭಾಗಮಂಡಲದಲ್ಲಿ ಕೇಳಿದ್ರು, ಎಲ್ಲ ಕೇಳಿದ್ರು. ನೋಡಿ, ನಾನು ಮೊದಲೊಂದು ಹೇಳ್ತಾ ಇದ್ದೇನೆ, ನಮ್ಮ ಹೈಕಮಾಂಡ್ ಇದೆ, ಹೈಕಮಾಂಡ್ ಏನು ಹೇಳಿದ್ರು ಅದ್ರ ಪ್ರಕಾರ ನಾವು ನಡ್ಕೊಳ್ಳೋರು. ಹಾಗಾಗಿ ಯಾವುದೇ ಅದು ಪ್ರಶ್ನೆ ಇವತ್ತು ಉದ್ಭವಿಸೋದಿಲ್ಲ ಅಂತ ಹೇಳ್ಯಾರ. ಇಲ್ಲ, ನಮ್ಮ ಪಾರ್ಟಿಯಲ್ಲಿ ಚರ್ಚೆನೇ ಇಲ್ಲ. ಯಾಕೆ ಮಾತಾಡ್ತಾರೋ ಗೊತ್ತಿಲ್ಲ. ದಿನ ಒಂದು ಮಾತಾಡಿದ್ರೆ ಡೇಟ್ ಕೂಡ ಹೇಳಿದ್ದಾರೆ ಸರ್. ಹೇಳ್ತಾರೆ, ಯಾರು ಹೇಳಿದ್ರು ಡೇಟ್? ಆರ್ ಅಶೋಕ್ ಹೇಳಿದ್ರು. ನಾವು ಮಾಡ್ತಾರೆ. ಆರ್ ಅಶೋಕ್ ಏನಾದರೂ ಕಾಮನ್ ಸೆನ್ಸ್ ಇದೆ, ಮಾತಾಡ್ತಾರೆ. ದಿನ ಒಂದು ಮಾತಾಡ್ತಾರೆ. ಅವ್ರು ಮಾತಾಡೋದಕ್ಕೆ ಯಾವುದನ್ನ ಅರ್ಥ ಐತೆ? ಅಂದರೆ ನಮ್ಮ ಅವ್ರ ಪಾರ್ಟಿಯಲ್ಲಿ ಏನು ನಾವು ಮಾತಾಡಬಾರ್ದು ಆ ರೀತಿಯಾಗಿ. ಅವ್ರ ಪಾರ್ಟಿಯಲ್ಲಿ ಏನು ನಡೀತಾ ಇದ್ದಾರೆ ಅಶೋಕ್ನ ಹೋಗಿ ಸರಿ ಮಾಡು ಅಂತ ಹೇಳ್ತಾರೆ. ಮೊದಲು ಹೋಗಿ ನಮ್ಮ ಪಾರ್ಟಿ ಬಗ್ಗೆ ನಮ್ಮ ಡೇಟ್ಸ್ ಏನು ಕೊಡ್ತಾರೆ? ನಾಚಿಕೆ ಇರಬೇಕು ಅವ್ರಿಗೆ. ಅವ್ರ ಪಾರ್ಟಿಯಲ್ಲಿ ಏನು ನಡೀತದೆ? ವಿರೋಧ ಪಕ್ಷದಲ್ಲಿದ್ದು 6 ಬಾಗಿಲು ಮಾಡ್ಕೊಂಡು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥವ್ರು ಬಲ್ಸಾಯ್ತು ಸರಿ ಮಾಡಲಿಕ್ಕೆ ಆಗಲಾದಂಥ ಪರಿಸ್ಥಿತಿ ಆಗ್ಯದ ಅವ್ರು BJPಯಲ್ಲಿ. ಅವ್ರೇನು ಮಾತಾಡ್ತಾರೆ? ಅಶೋಕ್ ನಮ್ಮ ಪಾರ್ಟಿ ಬಗ್ಗೆ ಡೇಟ್ ಕೊಡ್ತಾರೆ. ಇವ್ರು ನಮ್ಮ ಹೈಕಮಾಂಡ್ನ ನಾಚಿಕೆ